ಅಂತರ್ಪಟ ಭಾಗ 15. ನನ್ನನ್ನು ಬಲವಂತವಾಗಿ ಎಳೆತಂದು ಕಾರಲ್ಲಿ ಕೂರಿಸಿದವನು ಕೆಂಡಾಮಂಡಲನಾಗಿದ್ದ. ಅವನು ತಳ್ಳಿದ ರಭಸಕ್ಕೆ ಕೆಳಗೆ ಬಿದ್ದ ವೈಶಾಖ್ ಸಾವರಿಸಿಕೊಂಡು ನನ್ನ ಬಳಿ ಬರುವಷ್ಟರಲ್ಲಿ ಕಾರ್ ಮುಂದೆ ಸಾಗಿಬಿಟ್ಟಿತ್ತು. ಅವನು ಚಲಾಯಿಸುತ್ತಿದ್ದ ವೇಗಕ್ಕೆ ಪ್ರತಿಕ್ಷಣವೂ ಸತ್ತು ಬದುಕುವಂತಾಗಿತ್ತು. ಸರ್, ಏನು ಮಾಡ್ತಾ ಇದ್ದೀರಾ? ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ ನನ್ನ? ಪ್ಲೀಸ್ ಕಾರ್ ನಿಲ್ಲಿಸಿ ಎಂದು ನಾನು ಚೀರಿಡುತ್ತಲೇ ಇದ್ದೆ. ನನ್ನ ಕೂಗು ಕೇಳಿದರೂ ಕೇಳದವನಂತೆ ದುಮುಗುಡುತ್ತಾ ಕಾರ್ ಓಡಿಸುತ್ತಲೇ ಇದ್ದ. ನನಗೆ ಉಸಿರುಗಟ್ಟುತ್ತಿತ್ತು. ಅಪ್ಪಣೆ ಇಲ್ಲದೆ ಕಣ್ಣ ಹನಿಗಳು ಉದುರಿದವು. ಎಲ್ಲಿ ಕರೆದೊಯ್ಯುತ್ತಿದ್ದಾನೋ ಅದೂ ತಿಳಿಯದು. ನಾನು ಹೇಳಿದ್ದರಲ್ಲಿ ತಪ್ಪೇನಿದೆ? ಪಬ್ಲಿಕ್ಕಲ್ಲಿ ನನ್ನ ಹಾಗೂ ವೈಶಾಖ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಲ್ಲದೆ ಹೀಗೆ ಮೃಗದಂತೆ ವರ್ತಿಸುತ್ತಿದ್ದಾನೆ. ಇವನ ಈ ಹುಚ್ಚಾಟ ಎಲ್ಲಿ ಹೋಗಿ ನಿಲ್ಲುತ್ತದೆಯೋ ಎಂದು ದಿಗಿಲಾಯಿತು. ಅರ್ಧ ತಾಸಿನ ಪ್ರಯಾಣದ ನಂತರ ಕಾರು ಫಾರ್ಮ್ ಹೌಸ್ ಎದುರು ನಿಂತಿತು. ಅದು ಅವನದ್ದೇ ಫಾರ್ಮ್ ಹೌಸ್ ಎಂದು ತಿಳಿಯಲು ನನಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಆದರೆ ಇಲ್ಲೇಕೆ ಕರೆತಂದಿದ್ದಾನೆ? ಅವನ ಮನದಲ್ಲಿ ಮತ್ಯಾವ ವಿಕೃತ ಯೋಚನೆ ಓಡುತ್ತಿದೆ ಎಂದು ಆತಂಕಕ್ಕೀಡಾದೆ. ನನ್ನ ಕೈ ಹಿಡಿದು ಎಳೆದೊಯ್ಯಲು ಮುಂದಾದ. ಸರ್, ಬಿಡಿ ನನ್ನ, ಇಲ್ಲಿಗ್ಯಾಕೆ ಕರ್ಕೊಂಡು ಬಂದಿದ್ದೀರಾ? ಅವನಿಂದ ಬಿಡಿಸಿಕೊಳ್ಳಲು ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿದೆ. ನಾನು ಒಳಹೋಗಲು ತಕಾರೆತ್ತಿದಾಗ ಬಲವಂತವಾಗಿ ನನ್ನನ್ನು ತನ್ನ ತೆಕ್ಕೆಯಲ್ಲಿ ಎತ್ತುಕೊಂಡು ನಡೆದ. ಅವನು ಏನು ಕೃತ್ಯವನ್ನು ನಡೆಸಲು ಮುಂದಾಗಿದ್ದಾನೆ ಎಂದು ಅರಿಯದೆ ವ್ಯಾಘ್ರದ ಕೈಗೆ ಸಿಕ್ಕ ಹರಿಣಿಯಂತೆ ಒದ್ದಾಡಿ ಹೋದೆ. ಸೀದಾ ರೂಮಿಗೆ ಕರೆತಂದವನು ಬಾಗಿಲನ್ನು ಭದ್ರಪಡಿಸಿ ನನ್ನನ್ನು ಹಾಸಿಗೆಗೆ ದೂಡಿದ. ಅವನ ಆ ನಡೆಯಿಂದ ನನಗೆ ಜೀವವೇ ಹೋದಂತಾಯಿತು. ಅವನ ಕಣ್ಣುಗಳಲ್ಲಿದ್ದ ಕ್ರೌರ್ಯ ಕಿಂಚಿತ್ತೂ ಇಳಿದಿರಲಿಲ್ಲ. ಕಣ್ಣಲ್ಲೇ ಕೆಂಡ ಉಗುಳುತ್ತಾ, ಏನೇ ಬಾರಿ ಎಗರಾಡ್ತಿದ್ದೆ? ಎಲ್ಲರ ಮುಂದೆ ನನ್ನನ್ನೇ ತಳ್ಳಿ ಅವಮಾನ ಮಾಡುವಷ್ಟು ಧೈರ್ಯನಾ? ಈಗ ಮಾತಾಡು ಎಂದ. ನನಗೂ ಅವನ ಅತಿಯಾದ ವರ್ತನೆಯಿಂದ ಸಿಟ್ಟು ಬಂದಿತ್ತು. ಥೂ, ನಾಚಿಕೆ ಆಗಲ್ವ ನಿಮಗೆ? ಒಂದು ಹುಡುಗಿಯನ್ನ ಹೇಡಿ ಥರ ಎಳೆದುಕೊಂಡು ಬಂದು ಇಲ್ಲಿ ನಿಮ್ಮ ದಬ್ಬಾಳಿಕೆ ನಡೆಸುತ್ತಿದ್ದೀರಾ. ನೀವೇನಂದುಕೊಂಡ್ರಿ? ನಿಮ್ಮ ಈ ಬೂಟಾಟಿಕೆಗೆಲ್ಲ ನಾನು ಹೆದರಿ ಬಿಡುತ್ತೀನಾ? ದಿಟ್ಟವಾಗಿ ಹೇಳಿದೆ. ಅವನ ಕೋಪ ಮತ್ತಷ್ಟು ನೆತ್ತಿಗೇರಿತು. ಇಷ್ಟಾದರೂ ನಿನ್ನ ಕೊಬ್ಬು ಇಳಿದಿಲ್ಲ ಅಲ್ವಾ? ಧೈರ್ಯಲಕ್ಷ್ಮಿ ಮೈಮೇಲೆ ಬಂದವಳ ಹಾಗಾಡ್ತೀಯಾ? ಹೆದರಿಕೆ ಪದದ ಅರ್ಥ ಏನು ಅಂತ ಈಗ ನಿನಗೆ ಗೊತ್ತಾಗುತ್ತೆ ಎಂದು ಕುಹಕವಾಡುತ್ತಾ ತನ್ನ ಶರ್ಟಿನ ಗುಂಡಿಗಳನ್ನು ಬಿಚ್ಚತೊಡಗಿದ. ನನಗೆ ಝಂಗಾಬಲವೇ ಹುಡುಗಿ ಹೋಯಿತು. ಅವನ ಈ ಅತಿರೇಕದ ನಡೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ. ಕೋಪದಿಂದ ಕಿರುಚಾಡಿ ಬಿಡುತ್ತಾನೆ ಎಂದುಕೊಂಡಿದ್ದೆ. ಅವನು ಊಹೆಗೂ ಮೀರಿದ ದುಷ್ಕೃತ್ಯವನ್ನು ಎಸಗಲು ಮುಂದಾಗಿದ್ದ. ಆದರೆ ಅವನ ಕಣ್ಣಲ್ಲಿ ಕಾಮ ಕಾಣಲಿಲ್ಲ. ಬದಲಾಗಿ ನನ್ನನ್ನು ಭಯಪಡಿಸಲೇಬೇಕೆಂಬ ಹಠ ಕಂಡಿತ್ತು. ಅವನ ಇರಾದೆ ಏನೆಂಬುದು ನನಗೆ ಖಚಿತವಾಯಿತು. ಅವನ ಆ ವಿಕೃತ ಬಯಕೆಗೆ ಸೊಪ್ಪು ಹಾಕಬಾರದೆಂದು ನಿರ್ಧರಿಸಿಬಿಟ್ಟೆ. ದೃಢಧೈರ್ಯ ತಂದುಕೊಂಡು ಅವನನ್ನೇ ಕೆಕ್ಕರಿಸಿ, ನಿಮ್ಮ ಹುಚ್ಚುತನ ಎಲ್ಲೇ ಮೀರುತ್ತಿದೆ ಸರ್. ನೀವು ಮಾಡುತ್ತಿರುವುದು ಸರಿಯೋ ತಪ್ಪೋ ಅಂತ ನಿಮ್ಮ ಮನಸ್ಸನ್ನು ಒಮ್ಮೆ ಕೇಳಿಕೊಳ್ಳಿ. ಇಷ್ಟು ಕೀಳು ಮಟ್ಟಕ್ಕೆ ಇಳಿಯಬೇಡಿ ಎಂದೆ. ಆ ಪಾಪಿಗೆ ನನ್ನ ಹಿತನುಡಿಗಳು ಅರ್ಥವಾಗುವುದಿಲ್ಲ ಎಂದು ತಿಳಿದಿದ್ದರೂ ಒಂದು ಸಣ್ಣ ನಿರೀಕ್ಷೆಯಿಂದ ಹೇಳಿದೆ. ನನ್ನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಮೃಗದಂತೆ ನನ್ನ ಮೈಮೇಲೆ ಎರಗಿಬಿಟ್ಟಿದ್ದ. ಆ ಕ್ಷಣ ಅವನ ಮೈಮೇಲೆ ಅದ್ಯಾವ ರಕ್ಕಸ ಹೊಕ್ಕಿದ್ದನೋ? ನನ್ನನ್ನು ಹೆದರಿಸಲೇಬೇಕೆಂಬ ಜಿದ್ದಿಗೆ ಬಿದ್ದು ದುಷ್ಟನಂತೆ ವರ್ತಿಸಿದ್ದ. ಒದ್ದಾಡುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಿದ್ದೆ. ಆದರೆ ಅವನ ಹಿಡಿತದ ಮುಂದೆ ನನ್ನ ಶಕ್ತಿ ಕ್ಷೀಣಿಸತೊಡಗಿತು. ನನ್ನ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಣ್ಣಿನಿಂದ ನೀರು ಜಾರಿತು. ಇವನ ಇರಾದೆ ತಟ್ಟನೆ ನೆನಪಾಗಿತ್ತು. ನನ್ನನ್ನು ಅತ್ಯಾಚಾರ ಮಾಡುವುದಲ್ಲ, ನನ್ನನ್ನು ಭಯಗೊಳಿಸುವುದು. ಯಜ್ಞಳ ಮುಖ ನೆನಪಾಯಿತು. ಮರುಕ್ಷಣವೇ ತಟಸ್ಥಳಾದೆ. ಕಣ್ಣೀರನ್ನು ಅದರ ಪಾಡಿಗೆ ಜಾರಲು ಬಿಟ್ಟು ಅಲುಗಾಡದೆ ಜೀವಂತ ಶವದಂತೆ ಉಳಿದು ಬಿಟ್ಟೆ. ನನ್ನ ಚರ್ಯೆಯಿಂದ ಆಶ್ಚರ್ಯವಾಗಿತ್ತವನಿಗೆ. ನನ್ನ ಕೊರಳ ಜಾರಿನಲ್ಲಿ ಮುಖ ಹುದುಗಿಸಿದ್ದವನು ತಟ್ಟನೆ ಎದ್ದು ನನ್ನ ಕಣ್ಣುಗಳನ್ನೇ ದೀರ್ಘವಾಗಿ ದಿಟ್ಟಿಸಿದ. ನನ್ನ ದೃಷ್ಟಿ ಅವನ ಕಡೆ ಇರಲಿಲ್ಲ. ಅವನಿಗೇನನಿಸಿತೋ ಏನೋ, ದಡಬಡನೆ ಮೇಲೆದ್ದು ಶರ್ಟ್ ಧರಿಸಿದ. ನನ್ನನ್ನು ಹೆದರಿಸಬೇಕೆಂದಿದ್ದವನು ತಾನೇ ಹೆದರಿಬಿಟ್ಟಿದ್ದ. ಹೆಬ್ಬಂಡೆಯೊಂದು ತಲೆ ಮೇಲೆ ಬಿದ್ದಂತೆ ಹಣೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ. ಅವನು ಪೂರ್ತಿಯಾಗಿ ಕುಗ್ಗಿ ಹೋಗಿರುವುದು ನನಗೆ ಅರಿವಾಗಿತ್ತು. ಯಾಕೆ ಸರ್, ಯಾಕೆ ಸುಮ್ಮನಾದ್ರಿ? ಬನ್ನಿ, ನಿಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳಿ. ನಿಮ್ಮ ದೇಹದ ಹಸಿವನ್ನು ನೀಗಿಸಿಕೊಳ್ಳಿ. ನಿಮ್ಮ ಕೆಟ್ಟ ಹಠಕ್ಕೆ ನಾನು ಬಲಿಯಾಗಲು ಸಿದ್ಧಳಿದ್ದೇನೆ ಎಂದು ಮಾತಿನ ಮೂಲಕವೇ ಅವನಿಗೆ ಚುಚ್ಚಿದ್ದೆ. ನನ್ನತ್ತ ನೋಡಲು ಧೈರ್ಯವಿಲ್ಲದವನಂತೆ ನೋಟ ತಪ್ಪಿಸಿ, ನನ್ನ ಕಣ್ಣ ಮುಂದೆ ಇರಬೇಡ ನೀನು, ಮೊದಲು ಇಲ್ಲಿಂದ ಹೊರಡು ಎಂದ. ಅವನ ಧ್ವನಿಯಲ್ಲಿದ್ದ ಕಂಪನ ನನಗೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ನೀವೇ ತಾನೇ ಬಲವಂತವಾಗಿ ನನ್ನನ್ನು ಹೊತ್ಕೊಂಡು ಬಂದಿದ್ದು. ಈಗ್ಯಾಕೆ ಹೋಗುವಂತಿರುವುದು? ಎಷ್ಟು ಬೇಗ ಇಳಿದು ಹೋಯಿತಾ ನಿಮ್ಮ ಸಿಟ್ಟು ಎಂದೆ. ನಾನು ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಿಂಗೆ? ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಎಂದವನೇ ನನ್ನನ್ನು ರೂಮಿನಿಂದ ಆಚೆ ದೂಡಿ ದಢಾರನೆ ಬಾಗಿಲು ಹಾಕಿಕೊಂಡ. ಅವಳನ್ನು ಆಚೆ ದಬ್ಬಿ ಬಾಗಿಲು ಹಾಕಿದವನು ಅಲ್ಲೇ ಹೊರಗೆ ಕುಸಿದು ಕುಳಿತೆ.
ನನ್ನ ದೇಹ ನನಗರಿವಿಲ್ಲದಂತೆ ನಡುಗುತ್ತಿತ್ತು. ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಳ್ಳಲಾಗದೆ ಒದ್ದಾಡುತ್ತಿದ್ದೆ. ಛೇ, ಅವಳೊಂದಿಗೆ ಏನು ಮಾಡಲು ಹೊರಟಿದ್ದೆ ನಾನು? ಅವಳನ್ನು ಹೆದರಿಸಲು ಹೋಗಿ ಮತ್ತೇನೋ ಅನಾಹುತವಾಗಿ ಬಿಡುತ್ತಿತ್ತು. ಅವಳನ್ನು ಭಯಪಡಿಸಲು ಹೋಗಿ ನಾನೇ ಯಾಕೆ ಭಯಪಟ್ಟುಕೊಂಡೆ? ಅವಳ ಕಣ್ಣಲ್ಲಿ ನಾನು ಕಂಡಿದ್ದೇನು? ಭಯವೂ ಅಲ್ಲ, ಧೈರ್ಯವೂ ಅಲ್ಲ, ಕೋಪವೂ ಅಲ್ಲ, ಮತ್ತೇನು? ಅವಳ ಕಣ್ಣುಗಳು ರಕ್ತವರ್ಣಕ್ಕೆ ತಿರುಗಿದ್ದವು. ಅಂಚಿನಲ್ಲಿ ಕಂಬನಿ ತೊಟ್ಟಿಕ್ಕುತ್ತಿತ್ತು. ವಿವರಿಸಲಾಗದ ಭಯಾನಕ ಹಾಗೂ ವಿಚಿತ್ರ ಭಾವ ಅವಳ ಕಣ್ಣಲ್ಲಿತ್ತು. ಏನದು? ಅವಳ ಜೊತೆ ಕೆಟ್ಟದ್ದಾಗಿ ವರ್ತಿಸಿದ್ದಕ್ಕೆ ಅವಳಿಗೆ ನನ್ನ ಮೇಲೆ ಕೋಪವಿರಬೇಕಿತ್ತು, ಕ್ರೋಧ ಬಿಡಬೇಕಿತ್ತು. ಆದರೆ ಅವೆರಡೂ ಇರಲಿಲ್ಲ. ಅಥವಾ ದ್ವೇಷವೇ? ನನ್ನ ಮೇಲೆ ದ್ವೇಷವೇ? ಏನೊಂದೂ ಅರ್ಥವಾಗದೆ ಭದ್ರವಾಗಿ ಕೂದಲು ಹಿಡಿದುಕೊಂಡು ಕುಳಿತುಬಿಟ್ಟೆ. ಕಣ್ಣುಗಳು ತಂತಾನೇ ತುಂಬಿಕೊಂಡವು. ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಏನೇ ಭಾವನೆ ಇರಲಿ, ಆದರೆ ನಾನು ಮಾಡಿದ್ದೇನು? ಎಷ್ಟು ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟೆ. ನನಗೆ ಯಾಕಷ್ಟು ಕೋಪ? ಪರಿಸ್ಥಿತಿ ಕೈಮೀರಿ ಏನಾದರೂ ಅನಾಹುತವಾಗಿದ್ದರೆ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಾದೀತೆ? ಹಾಸಿಗೆಯತ್ತ ಕಣ್ಣಾಯಿಸಿದಾಗ ಅಲ್ಲಿ ಹರಡಿದ್ದ ಅವಳ ಬಳೆಯ ಚೂರುಗಳನ್ನು ಕಂಡು ಈಟಿಯಿಂದ ನನ್ನ ದೇಹವನ್ನು ಯಾರೋ ಇಬ್ಬಾಗ ಮಾಡಿದಷ್ಟು ನೋವಾಯಿತು. ಇನ್ನು ಮುಂದೆ ಅವಳೆದುರು ಹೇಗೆ ತಲೆ ಎತ್ತಿ ಮಾತನಾಡಲಿ? ಐ ಆಮ್ ಸಾರಿ ಪ್ರಜ್ಞಾ, ರಿಯಲಿ ಸಾರಿ. ಅಳುತ್ತಾ ಹೊರಬಂದವಳಿಗೆ ಗೇಟ್ ಬಳಿ ವೈಶಾಖ್ ಗಾಬರಿಯಿಂದ ಓಡಿ ಬರುತ್ತಿರುವುದು ಕಾಣಿಸಿತು. ನನ್ನ ನೋವು ಅವನಿಗೆ ತಿಳಿಯಬಾರದೆಂದು ತಕ್ಷಣ ಕಣ್ಣೀರು ತೊಡೆದುಕೊಂಡೆ. ನನ್ನನ್ನು ಸಮೀಪಿಸುತ್ತಿದ್ದಂತೆ ನನ್ನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು, ಪ್ರಜ್ಞಾ, ನಿಂಗೇನೂ ಆಗಿಲ್ಲ ತಾನೇ? ಹುಷಾರಾಗಿದ್ದೀಯಾ ಅಲ್ವಾ? ಆ ರಾಕ್ಷಸ ಏನು ಮಾಡ್ದ ನಿಂಗೆ? ಎಂದು ತಡಬಡಿಸಿದ. ಅವನ ಮಾತಿನಲ್ಲಿ ನನ್ನ ಮೇಲಿನ ಕಾಳಜಿಯೊಂದಿಗೆ ವಿಭೋದ್ ಮೇಲಿನ ಸಿಟ್ಟೂ ತುಂಬಿ ತುಳುಕುತ್ತಿತ್ತು. ಭುಜದ ಬಳಿ ಅವನು ಹರಿದ ಬಟ್ಟೆ, ಆಗಿದ್ದ ಗಾಯಗಳು ವೈಶಾಖ್ಗೆ ಕಾಣಬಾರದೆಂದು ದುಪ್ಪಟ್ಟದಿಂದ ಮರೆಮಾಚಿದ್ದೆ. ಏನೂ ಆಗಿಲ್ಲ ವೈಶಾಖ್, ನಾನು ಆರಾಮಾಗಿದ್ದೀನಿ ಎಂದೆ. ಇಲ್ಲ, ಅವನು ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ ಅನ್ಸುತ್ತೆ. ಅದನ್ನು ನಿನ್ನ ಕಣ್ಣುಗಳೇ ಹೇಳುತ್ತಿವೆ. ಆ ಸ್ಕೌಂಡ್ರಲ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಇವತ್ತು ಅವನನ್ನು ಜೀವ ಸಹಿತ ಉಳಿಸೋಲ್ಲ ಎಂದು ಆಕ್ರೋಶದಿಂದ ದವಡೆಗಚ್ಚುತ್ತಾ ಹೊಳಹೋಗಲು ಮುಂದಾದವನನ್ನು ಕೈ ಹಿಡಿದು ತಡೆದೆ. ವೈಶು, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಜಗಳ ಆಡೋಕೆ ಇದು ಸರಿಯಾದ ಸಮಯ ಅಲ್ಲ. ಅವನಿಂದ ನನಗೆ ಏನೂ ತೊಂದರೆ ಆಗಿಲ್ಲ. ಮೊದಲು ಮನೆಗೆ ಹೋಗೋಣ ನಡಿ ಎಂದೆ. ಇಂದು ಆ ರಾಕ್ಷಸನಿಂದ ನಾನು ಅನುಭವಿಸಿದ್ದ ಹಿಂಸೆಯನ್ನು ಸಾಯುವವರೆಗೂ ಮರೆಯಲು ಸಾಧ್ಯವಿಲ್ಲ. ಆದರೆ ನನ್ನ ಮನಸ್ಸು ಪೂರ್ತಿಯಾಗಿ ಕದಡಿತ್ತು. ಇವರಿಬ್ಬರ ಕಲಹ ನೋಡಲು ನಾನು ತಯಾರಿರಲಿಲ್ಲ. ಪ್ರಜ್ಞಾ, ಏನು ಹೇಳ್ತಿದ್ಯಾ ನೀನು? ಅವನಿಂದ ನಿನಗೆ ಈಗಾಗಿರುವ ತೊಂದರೆಗಳು ಕಡಿಮೆನಾ? ನಿನ್ನ ಕುಟುಂಬದ ನಾಶಕ್ಕೆ ಕಾರಣನಾದವನು ಅವನು. ಸುಮ್ಮನೆ ಬಿಟ್ಟು ಬಿಡಲು ಹೇಳುತ್ತಿರುವೆಯಲ್ಲ ಎಂದವನ ರೋಷವಿನ್ನೂ ಕಡಿಮೆಯಾಗಿರಲಿಲ್ಲ. ನಿನ್ನ ಕೈಯಲ್ಲಿ ಅವನನ್ನು ಏನೂ ಮಾಡೋಕ್ಕಾಗಲ್ಲ ವೈಶು. ಪೆಚ್ಚಾಗಿ ನನ್ನನ್ನೇ ದಿಟ್ಟಿಸಿದ. ನನ್ನ ನೇರ ನುಡಿ ಅವನನ್ನು ಕಸಿವಿಸಿಗೊಳಿಸಿತ್ತೇನೋ? ಹೌದು ವೈಶು, ಹೊಡೆದು ಬಡಿದು ಕೂಗಾಡಿ ಗಲಾಟೆ ಮಾಡುವುದರಿಂದ ಅವನನ್ನು ಏನೂ ಮಾಡಲಾಗುವುದಿಲ್ಲ. ಅವನ ನಾಶ ಮಾಡಬೇಕೆಂದರೆ ಬುದ್ಧಿ ಉಪಯೋಗಿಸಬೇಕು. ನೀನು ತಾಳ್ಮೆ ಕಳೆದುಕೊಂಡು ನನ್ನ ಪ್ಲಾನ್ ಹಾಳು ಮಾಡಬೇಡ ಪ್ಲೀಸ್. ನಡಿ, ಮನೆಗೆ ಹೋಗೋಣ ಎಂದೆ. ಅವನು ಸರಿ ಎಂದು ತಲೆದೂಗಿದ. ಆರೋಹಿ ಇನ್ನೂ ಮನೆಗೆ ಬಂದಿರಲಿಲ್ಲ. ವೈಶುಗೆ ಹಾಲ್ನಲ್ಲಿ ಕೂರಲು ಹೇಳಿ ಫ್ರೆಶ್ ಆಗಿ ಬರುತ್ತೇನೆಂದು ರೂಮಿಗೆ ಬಂದವಳು ಕದವಿಕ್ಕಿ ಇಷ್ಟು ಹೊತ್ತು ಅವನೆದುರು ತಡೆದುಕೊಂಡಿದ್ದ ದುಃಖವನ್ನು ಬಿಕ್ಕಿ ಬಿಕ್ಕಿ ಅಳುತ್ತಾ ಹೊರಹಾಕಿದೆ. ಕನ್ನಡಿಯ ಮುಂದೆ ನಿಂತಾಗ ಕತ್ತಿನ ಬಳಿ ಆ ಪಾಪಿಯ ಉಗುರಿನ ಗುರುತು ನನ್ನನ್ನು ಮತ್ತಷ್ಟು ಹಿಂಸಿಸಿತು. ಅವನ ದುಷ್ಟತನದ ಬಗ್ಗೆ ಡೈರಿಯಲ್ಲಿ ಓದಿದ್ದೆ, ಆದರೆ ಇವತ್ತು ನೇರವಾಗಿ ನೋಡಿಬಿಟ್ಟೆ. ಮುಂದುವರೆಯುವುದು.